ನಮಸ್ತೆ, ನಾನು ಸಂತೋಷ್. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್ ಯಾವ್ಯಾವು ಅಂತ ಹೇಳಿ ಕೆಲವನ್ನ ಡಿಸ್ಕಸ್ ಮಾಡಿ ಹೆಸರುಗಳನ್ನು ಬರಲಿದೆ. ಈಗ ಅವನ್ನ ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಇವು ಬಹಳ ಇಂಪಾರ್ಟೆಂಟ್ ಟರ್ಮ್ಸ್ ಆಗಿದೆ. ನೀವು ಅಕೌಂಟಿಂಗ್ ಲೆಕ್ಕವನ್ನು ಸರಿಯಾಗಿ ಮಾಡಬೇಕು ಅಂತಂದರೆ ಇವನ್ನ ಸರಿಯಾದ ರೀತಿಯಲ್ಲಿ ಕಲಿತಷ್ಟು ಅವು ಬಹಳ ಈಸಿ ಆಗುತ್ತೆ. ಲೆಕ್ಕಗಳನ್ನು ತಪ್ಪಿಲ್ಲದಂಗೆ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇವನ್ನ ಒನ್ ಬೈ ಒನ್ ಕಲಿತಾ ಹೋಗಿ. ಮೊದಲನೇದಾಗಿ ಬೇಸಿಕ್ ಅಕೌಂಟಿಂಗ್ ಟರ್ಮ್ ಎಂಟಿಟಿ. ಫಸ್ಟ್ ಒಂದು ನಾನು ಎಂಟಿಟಿ ಅಂತ ಹೇಳ್ಬಿಟ್ಟು ಬರಿತಾ ಹೋಗ್ತೀನಿ. ಇನ್ ಸಿಂಪಲ್, ಎಂಟಿಟಿ ಮೀನ್ಸ್ ಎ ಬಿಸ್ನೆಸ್ ಕನ್ಸರ್ನ್, ಎ ಬಿಸ್ನೆಸ್ ಆರ್ಗನೈಸೇಷನ್. ದಟ್ಸ್ ಇಟ್. ಸದ್ಯಕ್ಕೆ ಅಷ್ಟೇ ಇಟ್ಕೊಂಡು ಬಿಸ್ನೆಸ್ ಆರ್ಗನೈಸೇಷನ್ ನಾವು ಎಂಟಿಟಿ ಅಂತ ಕರಿತೀವಿ. ವೈ? Because if we split the meaning of entity, entity means in reality a separate individual existence of a business concern. A separate individual existence of a business concern is referred as entity, and it is identified with the name of the business concern. ಸೊ ಬಿಸ್ನೆಸ್ ಹೌಸ್ನ ಎಂಟಿಟಿ ಅಂತ ಕರಿತೀವಿ. ಆ ಬಿಸ್ನೆಸ್ ಹೌಸ್ನ ಎಂಟಿಟಿ ಅಂತ ಯಾಕೆ ಕರಿತೀವಿ ಅಂತಂದರೆ, ಎಂಟಿಟಿಯ ಮೀನಿಂಗನ್ನು ನಾವು ಕೂಲಂಕುಷವಾಗಿ ನೋಡ್ತಾ ಹೋದರೆ ಹೀಗೆ ಸಿಗುತ್ತೆ: ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್, ಸಪರೇಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅಂತ. ಅಂದರೆ ಅಸ್ತಿತ್ವ ಅಂತೀವಿ ಕನ್ನಡದಲ್ಲಿ. ಅದಕ್ಕೆ ಅದರದೇ ಆದಂಥ ಬಿಸ್ನೆಸ್ಗೆ ಅಸ್ತಿತ್ವವನ್ನು ಹೊಂದಿರುತ್ತೆ. ಲೈಕ್ ಎ ಹ್ಯೂಮನ್ ಬೀಯಿಂಗ್, ಬಿಸ್ನೆಸ್ ಈಸ್ ಆಲ್ಸೋ ಹ್ಯಾವ್ ಎ ಐಡೆಂಟಿಟಿ. ಬಿಸ್ನೆಸ್ಗೂ ಕೂಡ ಐಡೆಂಟಿಟಿ ಅನ್ನುವಂತಹದ್ದಿದೆ. ಮನುಷ್ಯರನ್ನ ಹೇಗೆ ನಾವು ನಮ್ಮ ಹೆಸರಿನಿಂದ ಗುರುತಿಸ್ಕೊಳ್ತೀವೋ, ನಿಮ್ಮನ್ನು ಹೇಗೆ ನಿಮ್ಮ ಹೆಸರಿನಿಂದ ನೀವು ಗುರುತಿಸ್ಕೊಳ್ತೀರೋ, ಜನ ಹೇಗೆ ಬೇರೆಯವ್ರನ್ನ ನಿಮ್ಮ ಹೆಸರಿನಿಂದ ನಿಮಗೆ ಗುರುತನ್ನು ಹಿಡಿತಾರೋ, ಹಾಗೆ ಬಿಸ್ನೆಸ್ಗಳನ್ನು ಅಷ್ಟೇ ಅದರ ಹೆಸರಿನಿಂದ ನಾವು ಗುರುತಿಸ್ತೀವಿ. ಹಾಗಾಗಿ ಪ್ರತಿಯೊಂದು ಬಿಸ್ನೆಸ್ಗೂ ಒಂದೊಂದು ಹೆಸರಿದೆ, ಅದಕ್ಕೆ ಒಂದೊಂದು ಅಸ್ತಿತ್ವ ಇದೆ. ನಾವು ನಮ್ಮ ಹೆಸರಿನಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡ್ತೀವಿ. ಬಿಸ್ನೆಸ್ಗಳು ಕೂಡ ಅಷ್ಟೇ ಅದರ ಹೆಸರಿನಲ್ಲೇ ಹಣಕಾಸಿನ ವ್ಯವಹಾರವನ್ನು ಮಾಡುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ಗಳನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ಸಪೋಸ್ ನೀವು ಬ್ಯಾಂಕಿಗೆ ದುಡ್ಡನ್ನು ಕಟ್ಟಿ ಬಂದರೆ, ಬೇರೆಯವ್ರಿಗೆ ಹೊರಗಡೆ ಬಂದ ಮೇಲೆ ಬ್ಯಾಂಕಿಗೆ ದುಡ್ಡು ಕಟ್ಟಿದ್ದೀನಿ ಅಂತ ಹೇಳ್ತೀರಾ ಹೊರತು ಮ್ಯಾನೇಜರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಲ್ಲ, ಕ್ಯಾಶಿಯರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಲ್ಲ. ಒಂದು ವೇಳೆ ಅವ್ರು ಟ್ರಾನ್ಸ್ಫರ್ ಆದರೆ ನೀವು ಅವರಿರೋ ಜಾಗಕ್ಕೆ ಹೋಗಲ್ಲ, ಯಾಕಂದರೆ ನೀವು ಅವರಿಗೆಲ್ಲ ದುಡ್ಡು ಕೊಟ್ಟಿದ್ದು, ಬ್ಯಾಂಕಿಗೆ ದುಡ್ಡು ಕೊಟ್ಟಿದ್ದು. ಹಾಗಾದರೆ ಬ್ಯಾಂಕ್ಗೆ ಹೆಸರಿದೆ ಅಲ್ವಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೀವಿ, ಕೆನರಾ ಬ್ಯಾಂಕ್ ಅಂತ ಕರಿತೀವಿ, ವಿಜಯ ಬ್ಯಾಂಕ್ ಅಂತ ಕರಿತೀವಿ, ಸೋ ಮೆನಿ ನೇಮ್ಸ್. ಹಾಗಾದರೆ ಪ್ರತಿಯೊಂದು ಬ್ಯಾಂಕು ತನ್ನ ಹೆಸರಿನಲ್ಲೇ ಹಣದ ವ್ಯವಹಾರ ಮಾಡುತ್ತೆ ಹೊರತು ಮನುಷ್ಯರ ಹೆಸರಿನಲ್ಲಿ ಮಾಡ್ತಾ ಇದೆಯಾ? ನೀವು ಮನುಷ್ಯರನ್ನ ನಂಬಿ ದುಡ್ಡು ಕೊಡ್ತೀರಾ? ಇಲ್ಲ, ಆ ಇನ್ಸ್ಟಿಟ್ಯೂಷನ್ನ ನಂಬಿ ದುಡ್ಡು ಕೊಡ್ತೀರಾ? ಹಾಗಾದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ದುಡ್ಡು ಕೊಟ್ಟಾಗ ಹೇಗೆ ಮನುಷ್ಯನನ್ನು ನಂಬ್ತಾನೋ, ಹಾಗೆ ಒಬ್ಬ ಮನುಷ್ಯ ಇನ್ನೊಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿರುವಂಥ ಇನ್ಸ್ಟಿಟ್ಯೂಷನ್ಗೂ ದುಡ್ಡು ಕೊಟ್ಟಾಗ ಅವನೇನು ಮಾಡ್ತಾ ಹೋಗ್ತಾನೆ? ಆ ಬಿಸ್ನೆಸ್ಸನ್ನು ನಂಬ್ತಾನೆ, ಆ ಬಿಸ್ನೆಸ್ಸನ್ನು ಒಬ್ಬ ವ್ಯಕ್ತಿ ಅಂತ ಟ್ರೀಟ್ ಮಾಡ್ತಾನೆ. ಹಾಗಾಗಿ ಎಂಟಿಟಿ ಪ್ರಕಾರ ಆರ್ಟಿಫಿಷಿಯಲ್ ಲೀಗಲ್ ಎಕ್ಸಿಸ್ಟೆನ್ಸನ್ನು ಒಳಗೊಂಡಿರುತ್ತೆ ಪ್ರತಿಯೊಂದು ಬಿಸ್ನೆಸ್ಸು. ಎಂಟಿಟಿಗೆ ಎಕ್ಸಾಂಪಲ್ ಅಂದರೆ ಆ ಬಿಸ್ನೆಸ್ಸಿನ ಹೆಸರುಗಳೇ ಆಗಿರುತ್ತೆ. ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಿಲಯನ್ಸ್ ಕಂಪನಿ, ವಿಪ್ರೋ ಕಂಪನಿ, ಇನ್ಫೋಸಿಸ್ ಕಂಪನಿ. ಅಷ್ಟೆಲ್ಲ ಯಾಕೆ, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿರುವಂತಹ ಚಿಕ್ಕ ಚಿಕ್ಕ ಹೋಟೆಲ್ಗಳು, ಮನೆಗಳ ಅಕ್ಕಪಕ್ಕದಲ್ಲಿರುವಂತಹ ಹೋಟೆಲ್ಗಳಾಗಿರ್ತವೆ. ಲೈಕ್ ಹೋಟೆಲ್ ನಳಪಾಕ್ ಅಂತ ಇರಬಹುದು, ಅಥವಾ ಹೋಟೆಲ್ ಬಸವೇಶ್ವರ ಅಂತ ಇರಬಹುದು, ಅಥವಾ ನಂಜುಂಡೇಶ್ವರ ಖಾನಾವಳಿ ಅಂತ ಇರಬಹುದು. ಇವೆಲ್ಲ ಹೆಸರುಗಳಲ್ವ ನಾವು ಅತಿ ಹೆಚ್ಚು ಬಳಸಿ ಕೇಳಿರುವಂಥ ಹೆಸರುಗಳು. ಹಾಗೆಯೇ ತಳ್ಳಗಾಡಿಯಲ್ಲೂ ಕೂಡ ವ್ಯಾಪಾರ ಮಾಡುವಂಥವ್ರು ತಮ್ಮ ಗಾಡಿಗಳಿಗೆ ಒಂದೊಂದು ಹೆಸರು ಇಟ್ಕೊಂಡಿರ್ತಾರೆ. ಅದೇ ಅವರ ಅಂಗಡಿ ಆಗಿರುತ್ತೆ, ಅದೇ ಅವರ ಶಾಪ್ ಆಗಿರುತ್ತೆ, ಪೆಟ್ಟಿ ಶಾಪ್. ಲೈಕ್ ಸ್ಟ್ರೀಟ್ ವೆಂಡರ್ಸ್ ಆಗಿರ್ತಾರೆ ಅವರು. ಎಕ್ಸಾಂಪಲ್ ಕಿರಣ್ ಪಾನಿಪುರಿ ಸ್ಟಾಲ್ ಅಂತ ಇರಬಹುದು, ಹೌದಲ್ವ? ಸೊ ಹಾಗೇನೆ ಬೇರೆ ಬೇರೆ ರೀತಿಯಾದಂಥ ಅಂಗಡಿಗಳ ಹೆಸರುಗಳನ್ನು ನೀವು ನೋಡ್ತೀರಿ. ಲೈಕ್ ಮಧು ಗಾರ್ಮೆಂಟ್ಸ್ ಅಂತ ಇರುತ್ತೆ, ಜಯದೇವ್ ಎಂಟರ್ಪ್ರೈಸಸ್ ಅಂತ ಇರುತ್ತೆ, ಭರತ್ ಪೆಟ್ರೋಲಿಯಂ ಅಂತ ಹೆಸರಿದೆ. ಸೊ ಪ್ರತಿಯೊಂದು ಕೂಡ ಒಂದೊಂದು ಬಿಸ್ನೆಸ್ ಇದೆ. ಮಾಡೋ ವ್ಯವಹಾರ ಅವರು ಎಕ್ಸ್ಚೇಂಜಿಂಗ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಹಣಕಾಸಿಗೆ ಸಂಬಂಧಪಟ್ಟಿದ್ದು, ಲಾಭದ ಉದ್ದೇಶದಿಂದ ತಯಾರು ಮಾಡಿರ್ತಾರೆ. ಲಾಭವೇತರ ಸಂಸ್ಥೆಗಳಿಗೂ ಅದರದೇ ಆದಂಥ ಹೆಸರಿರುತ್ತೆ. ಹಾಗೆ ಮಾಡ್ತಾ ಹೋದರೆ ಸದ್ಯಕ್ಕೆ ಅದರ ಡಿಸ್ಕಷನ್ ಬೇಡ. ಸೊ ಎಂಟಿಟಿ ಮೀನ್ಸ್ ಬಿಸ್ನೆಸ್ ಹೌಸ್ ನೇಮ್, ದಟ್ಸ್ ಇಟ್.
It has separate legal existence, and according to this, owner is differentiated from the business. Owner is separated from the business. ಆಗ ನಾವು ಇದ್ರ ಮುಂದಕ್ಕೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದ್ರ ಸಪೋರ್ಟ್ ತೊಗೊಂಡು ಹೇಳೋದಾದ್ರೆ ಎಂಟಿಟಿ ಕಾನ್ಸೆಪ್ಟ್ ಅನ್ನುವಂಥದ್ದು ಬರುತ್ತೆ ಮುಂದೆ. ಅದೇನು ಹೇಳುತ್ತಪ್ಪ ಅಂತಂದರೆ, ಇನ್ನೂ ಮುಂದುವರೆದಾಗೆ ಎಂಟಿಟಿ ಕಾನ್ಸೆಪ್ಟಿನ ಪ್ರಕಾರ ಬಿಸ್ನೆಸ್ಸೇ ಬೇರೆ, ಓನರೇ ಬೇರೆ ಅಂತ ನಾವು ನೋಡಬೇಕು. ಆ್ಯಂಡ್ ವಿ ನೀಡ್ ಟು ರೆಕಾರ್ಡ್ ಓನ್ಲಿ ದೋಸ್ events of the business in the books, means in the books of accounts, and nothing to the owner ಗೆ ರಿಲೇಟೆಡ್ ಆಗಿರುವಂತಹದ್ದು ಯಾವುದನ್ನು ಬರೀಬಾರ್ದು. ಹಾಗಾಗಿ ಎಂಟಿಟಿ ಅಂದರೆ ಒಂದು ಬಿಸ್ನೆಸ್ ಹೌಸ್, ಅದಕ್ಕೆ ಅದರದೇ ಆದಂಥ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ. ಒಬ್ಬ ಮನುಷ್ಯರನ್ನ ಹೇಗೆ ಟ್ರೀಟ್ ಮಾಡ್ತೀರೋ ಇದನ್ನು ಹಾಗೆ ಟ್ರೀಟ್ ಮಾಡಬೇಕು. ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಎಕ್ಸಾಂಪಲ್ ಫಾರ್ ಎಂಟಿಟಿ ಅಂದರೆ ಬಿಸ್ನೆಸ್ಸಿನ ಹೆಸರುಗಳು ಅಷ್ಟೇ, ಬಿಗ್ ಬಜಾರ್ ಈ ರೀತಿಯಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟು ಸೆಕೆಂಡ್ ಪಾಯಿಂಟು ಯಾವುದಪ್ಪ ಅಂತಂದರೆ ಅದೇ ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರೀತೀವಿ. ಹಾಗಾದರೆ ಟ್ರಾನ್ಸಾಕ್ಷನ್ಸ್ ಅಂದರೆ ಏನು? ಟ್ರಾನ್ಸಾಕ್ಷನ್ಸ್ ಅಂದರೆ ಏನು? ಟ್ರಾನ್ಸಾಕ್ಷನ್ಸ್ ಆರ್ ನಥಿಂಗ್ ಬಟ್ ಬಿಸ್ನೆಸ್ ಎಕನಾಮಿಕ್ ಇವೆಂಟ್ಸ್, ಬಿಸ್ನೆಸ್ ಎಕನಾಮಿಕ್ ಆಕ್ಟಿವಿಟೀಸ್. ದೇ ಆರ್ ದ ಹ್ಯಾಪನಿಂಗ್ಸ್ of the business, and they bring changes in the financial position of the business. They are financial in nature, they are the financial transactions actually, and those financial nature transactions means economic activities will bring changes in the business financial system. Financial system ನಲ್ಲಿ business ನಲ್ಲಿ ವ್ಯತ್ಯಾಸವನ್ನು ತೆಗೆದುಕೊಂಡು ಬರುವಂಥವನ್ನು ನಾವೇನಂತ ಕರಿತೀವಿ? ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. And this transaction involves between the business and other party having some monetary value exchange of monetary value na ಇಲ್ಲಿ ಮಾಡ್ತಾ ಹೋಗ್ತಾರೆ, ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ ಇವು. ಸೊ ಈ ಟ್ರಾನ್ಸಾಕ್ಷನ್ಸ್ ಅನ್ನುವಂತಹದ್ದು ಪ್ರತಿ ಹಂತದಲ್ಲೂ ಆಗ್ತಾನೆ ಇರುತ್ತೆ ಬಿಸ್ನೆಸ್ನಲ್ಲಿ. ದುಡ್ಡು ಕೊಡ್ತೀನಿ ಅಂತ, ಕೊಡಬೇಕಾಗಿದೆ ಅಂತ ಆಗುವಂತಹದ್ದು. ಅಂದರೆ ನೆನಪಿರಲಿ, ಟ್ರಾನ್ಸಾಕ್ಷನ್ಸ್ ಚೇಂಜ್ ಆಗುತ್ತೆ ಹಣಕಾಸಿನ ಸಿಸ್ಟಮ್ನಲ್ಲಿ ಅಂತಂದರೆ ನಾನು ಹೇಳ್ತಾ ಇರೋದು ಹಣದಲ್ಲಲ್ಲ, ಹಣಕಾಸಿನ ಸಿಸ್ಟಮ್ನಲ್ಲಿ, ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಚೇಂಜ್ ಆಗಬೇಕು ಬಿಸ್ನೆಸ್ ಅಂತ. ಐದರ್ ದ ಫೈನಾನ್ಷಿಯಲ್ ಪೊಸಿಷನ್ ಮೀನ್ಸ್ ಫೈನಾನ್ಷಿಯಲ್ ಸಿಸ್ಟಮ್ ಆಫ್ ದ ಬಿಸ್ನೆಸ್ ಶುಡ್ ಇಂಡಿವಿಜುವಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬಿಕಾಸ್ ಆಫ್ ದ ಎಕನಾಮಿಕ್ ಆಕ್ಟಿವಿಟಿ. ಎಕನಾಮಿಕ್ ಆಕ್ಟಿವಿಟಿಯಿಂದ ಹೆಚ್ಚಾಗಬೇಕು ಅಥವಾ ಕಡಿಮೆ ಆಗಬೇಕಾಗುತ್ತೆ. ಅದನ್ನು ಟ್ರಾನ್ಸಾಕ್ಷನ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸಪೋಸ್ ಒಂದು ಆಕ್ಟಿವಿಟಿ ಆಗಿದೆ, ಅದರಿಂದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ನಾವು ಕರೆಯೋಕ್ಕೆ ಬರಲ್ಲ. ಯಾಕಪ್ಪ ಅಂತಂದರೆ ಅದರಿಂದ ಹಣಕಾಸು ಹೆಚ್ಚು ಆಗಿರೋದಿಲ್ಲ, ಕಡಿಮೆನೂ ಆಗಿರೋದಿಲ್ಲ ಸ್ಥಿತಿ. ಇಂತಹದ್ದನ್ನು ನಾವು ಟ್ರಾನ್ಸಾಕ್ಷನ್ ಅನ್ನು ಕೊಡಲ್ಲ. ಹಾಗಾದರೆ ಎಕನಾಮಿಕ್ ಇವೆಂಟ್ಸ್ ಮಾತ್ರ ಬರೀತೀವಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆ, ಯಾರ್ಯಾರ ಮಧ್ಯೆ ಆಗುತ್ತೆ ಟ್ರಾನ್ಸಾಕ್ಷನ್? ಇದು ಯಾರ್ಯಾರ ಮಧ್ಯೆ ಆಗುತ್ತೆ ಟ್ರಾನ್ಸಾಕ್ಷನ್ ನೋಡೋಣಂತೆ. ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್ ಬಿಟ್ವೀನ್ the owner and the business first, initially, usually the owner and the business, and business and the outsiders. Means the business being an entity separate, having separate legal existence, it deals with owner financially and also with outsiders financially for any matters, and this is what a business transaction, because all these bring changes in the financial system of business. For example, the owner invests money into the business first, say 5 lakh rupee in the name of capital. That is also a business transaction. As I told, business is separate person and owner is also a separate person. ಹಾಗಾದ್ರೆ ಇಬ್ಬರು ಬೇರೆ ಬೇರೆ ಅಂತ ಆದಮೇಲೆ ಬಿಸ್ನೆಸ್ಸಿನ ಹಣಕಾಸಿನ ಸ್ಥಿತಿ ಇನಿಷಿಯಲಿ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಇಟ್ ಕೆನಾಟ್ ಜನರೇಟ್ ಫಂಡ್ಸ್ ಫಾರ್ ಇಟ್ಸ್ ಓನ್. ಇಟ್ ಹ್ಯಾಸ್ ಟು ಬಿ ಬಾರೋಡ್ ಫ್ರಮ್ ಅದರ್ಸ್. ಬೇರೆಯವರಿಂದ ದುಡ್ಡು ಬರಬೇಕು ಫಸ್ಟ್, ಆಮೇಲೆ ಅದೇನಾದರೂ ಮಾಡ್ತಾ ಆಗುತ್ತೆ, ಖರ್ಚು ವೆಚ್ಚ ಅಲೋಕೇಶನ್ ಅದೆಲ್ಲ. ಹಾಗಾಗಿ ಮೊದಲು ಝೀರೋ ಇದ್ದಿದ್ದಕ್ಕೆ ಓನರ್ ಅನ್ನೋಂಥವ್ನು 5 ಲಕ್ಷ ಕೊಡ್ತಾರೆ. ಹಾಗಾದರೆ ಇದು ಯಾರ್ಯಾರ ಮಧ್ಯೆ ಆದಂಥ ಟ್ರಾನ್ಸಾಕ್ಷನ್ನು? ಓನರ್ ಆ್ಯಂಡ್ ಬಿಸ್ನೆಸ್ಸಿನ ಮಧ್ಯೆ ಆದಂತಹ ಟ್ರಾನ್ಸಾಕ್ಷನ್. ಈ ಓನರ್ ಅನ್ನುವಂಥವನು ಮಾಲೀಕ ಆಗಿರೋದ್ರಿಂದ, ಇವನೇ ಬಿಸ್ನೆಸ್ಸಿನ ಲಾಭ ನಷ್ಟವನ್ನು ಪಡ್ಕೊಳ್ಳೋದ್ರಿಂದ ಇವನನ್ನು ನಾನು ಇಂಟರ್ನಲ್ ಪಾರ್ಟಿ ಅಂತ ಕರೆಯೋಣಂತೆ. ಇಂಟರ್ನಲ್ ಪಾರ್ಟಿ, ಇಂಟರ್ನಲ್ ಪರ್ಸನ್.
ಬಿಸ್ನೆಸ್ಸು ಈ ದುಡ್ಡನ್ನು ಇಸ್ಕೊಂಡು 5 ಲಕ್ಷ ರೂಪಾಯಿನ, ಇದು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಎಕನಾಮಿಕ್ ಇವೆಂಟ್. ಈ 5 ಲಕ್ಷ ರೂಪಾಯಿನಲ್ಲಿ ಬಿಸ್ನೆಸ್ ಏನು ಮಾಡ್ತಾ ಹೋಗುತ್ತೆ, ಔಟ್ಸೈಡರ್ ಜೊತೆ ವ್ಯವಹಾರ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಫಾರ್ 1 lakh ಇಟ್ ಈಸ್ ಗೋಯಿಂಗ್ ಟು ಪರ್ಚೇಸ್ ಮಷಿನರಿ. ಒಂದು ಮಷಿನರಿಯನ್ನು, ಯಂತ್ರೋಪಕರಣವನ್ನು ಪರ್ಚೇಸ್ ಮಾಡ್ತಾರೆ, ಅಸೆಟನ್ನು ಪರ್ಚೇಸ್ ಮಾಡ್ತಾರೆ, ಬಿಸ್ನೆಸ್ ಬೇಕಾಗಿರೋದು. ಸೊ 1 ಲಕ್ಷ ರೂಪಾಯಿನ ಪರ್ಚೇಸ್ ಮಾಡ್ತಾರೆ, ಇನ್ನು 4 ಲಕ್ಷ ಬರುತ್ತೆ. ಹಾಗಾದರೆ ಈ ಮಷಿನರಿ ಸಪ್ಲೈ ಮಾಡಿದವನಿದ್ದಾನಲ್ಲ, ಅವನನ್ನು ನಾವು ವೆಂಡರ್ ಅಂತ ಕರಿತೀವಿ. ಓಕೆ, ನಮ್ಮ ಜೊತೆ ವ್ಯವಹಾರ ಇಟ್ಕೊಂಡಿರೋದು. ಸೊ ಆ ವ್ಯಕ್ತಿ ಜೊತೆ ವ್ಯವಹಾರವನ್ನು ಮಾಡಿದ, ಅವನೇನಾದರೂ ಓನರ್ ಆಗಿದ್ದರೆ ಮಾತ್ರ ಇಂಟರ್ನಲ್ ಪರ್ಸನ್ ಬಿಸ್ನೆಸ್ಸಿನ ಆಡಳಿತವನ್ನು ಕೈಗೆ ತೊಗೊಳ್ಳೋದು. ಇವ್ನಿಗೇನೂ ಇರೋದಿಲ್ಲ, ಅವ್ನು ಮೆಷಿನ್ ಕೊಡ್ತಾನೆ, ದುಡ್ಡು ಇಸ್ಕೊಡ್ತಾನೆ. ಹಾಗಾದರೆ ಇವನೊಬ್ಬ ಔಟ್ಸೈಡರ್. ಇವನ ಜೊತೆನೂ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಆಯಿತು, ಅದು ಹಣಕಾಸಿನ ಸ್ಥಿತಿನಲ್ಲಿ ವ್ಯತ್ಯಾಸ ಆಯ್ತಲ್ವ. ನೋಡಿ, ಮೊದಲು 0 ಇದ್ದಿದ್ದ ಪೊಸಿಷನ್ನು 5 ಲಕ್ಷಕ್ಕೆ ಬಂತು. ಇಲ್ಲೇನು ಮಾಡಿದ್ವಿ, 1 ಲಕ್ಷ ಕಡಿಮೆ ಮಾಡ್ಕೊಂಡ್ವಿ, ಕೊಟ್ಬಿಟ್ಟು. ಆದರೆ ಮೆಷಿನರಿ ಅನ್ನೋವಂಥದ್ದು ನಮ್ಮ ಹತ್ರ ಜಾಸ್ತಿ ಆಯಿತು. ಹೀಗೆ ಮತ್ತೇನು ಮಾಡುತ್ತೆ, 4 ಲಕ್ಷದಲ್ಲಿ ಬಿಸ್ನೆಸ್ಸು ಇನ್ನೊಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡು ಬರುತ್ತೆ. ಆ ಗೂಡ್ಸ್ ಸಪ್ಲೈ ಮಾಡುವಂಥ ವ್ಯಕ್ತಿನ ನಾನು ಸಪ್ಲೈಯರ್ ಅಂತ ಬೇಕಾದ್ರೆ ಕರ್ಕೊಂಡಂತೆ. ಸಪ್ಲೈಯರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಅವ್ನು ಗೂಡ್ಸನ್ನು ಕೊಡ್ತಾನಲ್ವ. ಹಾಗಾದರೆ ಮತ್ತೆ ನನ್ನ ಹತ್ರ ಇದ್ದದ್ದು 2 ಲಕ್ಷ ಕಡಿಮೆ ಆಯಿತು, ನನಗೆ 2 ಲಕ್ಷ ರೂಪಾಯಿ ಗೂಡ್ಸ್ ಜಾಸ್ತಿ ಆಯಿತು, ಮೆಷಿನರಿ ಇದೆ, ಸ್ವಲ್ಪ ಕ್ಯಾಶ್ ಇದೆ. ಹಾಗಾದರೆ ಪ್ರತಿಯೊಂದು ಹಂತದಲ್ಲೂ ಬಿಸ್ನೆಸ್ನ ಹಣಕಾಸಿನ ಸ್ಥಿತಿ ಏರುಪೇರು ಆಗ್ತಾ ಇದೆ. ಇದನ್ನು ಬೇರೆಯವ್ರಿಗೆ ನಾನು ಲಾಭಕ್ಕೆ ಮಾರಾಟ ಮಾಡಬಹುದು, 3 ಲಕ್ಷಕ್ಕೆ ತಗೊಂಡು ಬಂದಂತಹ ಗೂಡ್ಸನ್ನು. ಅವನು ಯಾರಾಗಿರ್ತಾನೆ, ಗೂಡ್ಸ್ ಕೊಂಡ್ಕೊಳ್ಳೋನು ನನ್ನ ಹತ್ರ ಕಸ್ಟಮರ್ ಆಗಿರ್ತಾನೆ. ಹಾಗಾದರೆ ಕಸ್ಟಮರ್ ನನಗೆ ದುಡ್ಡು ಕೊಡ್ತಾನೆ, ನಾನು ಅವನಿಗೆ ಗೂಡ್ಸ್ ಕೊಡ್ತೀನಿ, ನನ್ನ ಹತ್ರ ಇದ್ದಿದ್ದ ಲಾಭಕ್ಕೆ. ಮತ್ತೆ ಹಣಕಾಸಿನ ಸ್ಥಿತಿ ವ್ಯತ್ಯಾಸ ಆಯಿತು. ಪ್ರತಿ ಹಂತದಲ್ಲೂ ಕೂಡ ಅಷ್ಟೇ. ಸಪೋಸ್ ನಾನು ಇದನ್ನೆಲ್ಲ ಬಿಟ್ಟು ಬ್ಯಾಂಕ್ನವ್ರ ಹತ್ರ ಲೋನ್ ತೊಗೊಂಡು ಬರ್ತೀನಿ ಜೊತೆಗೆ ಅಂತ ಅಂದ್ಕೊಂಡು, ಬ್ಯಾಂಕ್ ಲೋನ್, ಸಾಲ ಬ್ಯಾಂಕ್ನಿಂದ ತೊಗೊಂಡು ಬರ್ತೀನಿ. ಸಪೋಸ್ ಓನರ್ ಹತ್ರ ದುಡ್ಡಿಲ್ಲ ಅಂದರೆ ಸಾಲ ನಡೀತಾನೆ, ಬಿಸ್ನೆಸ್ ನಡೆಸ್ತಾನೆ ಅವನು. ಹಾಗಾದರೆ ಬ್ಯಾಂಕಿನ ಜೊತೆ ಮಾಡಿರೋ ವ್ಯವಹಾರ ಬ್ಯಾಂಕ್ ಲೋನ್ ಆಗುತ್ತಲ್ವ, ಇದು ಕೂಡ ನನಗೇನಾಗುತ್ತೆ, ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ. ಇದು ನನ್ನ ಹಣಕಾಸಿನ ಸ್ಥಿತಿಯಲ್ಲಿ ವ್ಯತ್ಯಾಸ ಮಾಡುತ್ತೆ, ಹಣದಲ್ಲಿ ವ್ಯತ್ಯಾಸವನ್ನು ಮಾಡ್ತಾ ಹೋಗುತ್ತೆ. ಹಾಗಾದರೆ ಎನಿಥಿಂಗ್ ವಿಚ್ ಬ್ರಿಂಗ್ಸ್ ಚೇಂಜಸ್ ಇನ್ ದ ಮಾನಿಟರಿ ಟರ್ಮ್ಸ್ ಆಫ್ ಎ ಬಿಸ್ನೆಸ್, and that activity is called economic activity, and that economic activity is identified as a transaction, business transaction. And it happens between two parties, either owner and business, internal party and business, or business and outsider, called as external persons. External persons ಜೊತೆ ಆಗುತ್ತೆ. ಅವ್ರು ಯಾರ್ಯಾರಾಗಿರ್ಬೋದು, ಮಷಿನ್ ವೆಂಡರ್ ಆಗಿರ್ಬೋದು, ಸಪ್ಲೈಯರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಲಾಭ ಬಂದ ಮೇಲೆ ನಾವು ಗೌರ್ಮೆಂಟಿಗೆ ಕಟ್ಟುವಂತಹ ಟ್ಯಾಕ್ಸ್ ಗೌರ್ಮೆಂಟಿನ ಜೊತೆ ವ್ಯವಹಾರವನ್ನು ಸೃಷ್ಟಿ ಮಾಡುತ್ತೆ. ಇವರೆಲ್ಲರೂ ಕೂಡ ನಾವೇನಂತ ಕರಿತೀವಿ, ಮಾಡುವಂತಹ ವ್ಯವಹಾರಗಳಿರಲ್ಲ, ಇವರೆಲ್ಲರೂ ಎಕ್ಸ್ಟರ್ನಲ್ ಪಾರ್ಟಿ ಆಗ್ತಾರೆ. ಲಾಭಕ್ಕೆ ದುಡ್ಡು ಕೊಟ್ಟಿರುವಂತಹ ಓನರ್ ಇಂಟರ್ನಲ್ ಪಾರ್ಟಿ ಆಗ್ತಾರೆ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪರ್ಸನ್ಸ್. ಬಟ್ ಇಲ್ಲಿ ಕಾಮನ್ ಆಗಿರೋದು ಯಾವುದು, ಬಿಸ್ನೆಸ್. ಹಾಗಾಗಿ ಇದನ್ನು ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಎಲ್ಲೆಲ್ಲೋ ಯಾರ್ಯಾರಿಗೋ ಟ್ರಾನ್ಸಾಕ್ಷನ್ ಆದರೆ ಬರೆಯಲ್ಲ, ಬಿಸ್ನೆಸ್ ಕಾಮನ್ ಆಗಿರಬೇಕು, ಅದು ಯಾರ ಜೊತೆ ವ್ಯವಹಾರ ಮಾಡುತ್ತೆ ಅನ್ನೋದು ನೋಡಬೇಕು, ಅದನ್ನು ನಾವು ಲೆಕ್ಕದಲ್ಲಿ ಬರೀಬೇಕಾಗುತ್ತೆ. ಅಂದರೆ ವಿ ಹ್ಯಾವ್ ಟು ರೆಕಾರ್ಡ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಬಿಸ್ನೆಸ್. ವಾಟ್ ಹ್ಯಾಪನ್ಸ್ ಟು ದ ಬಿಸ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಮೇಂಟೈನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್. What happens to the other people, either the owner or to the external, is not so important. We never bother about that, because we are here to find out the profit or loss of a business and not the other people's. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ, ಲೆಕ್ಕವನ್ನು ಬರಿಬೇಕಾದ್ರೆ ನೀವು ಬಿಸ್ನೆಸ್ಸಿನ ದೃಷ್ಟಿಯಲ್ಲೇ ಲೆಕ್ಕವನ್ನು ಐಡೆಂಟಿಫೈ ಮಾಡಿ ಬರಿಬೇಕು. ನಮಗೆ ಬಿಸ್ನೆಸ್ಸಿಗೆ ನಾವೇ ಬಿಸ್ನೆಸ್ ನಡೆಸ್ತಿದ್ದೀವಿ ಅಂತ ಒಂದು ಅಸಂಪ್ಷನ್ ಇಟ್ಕೊಳ್ಳೋಣ. ಸೊ ಬಿಸ್ನೆಸ್ಸಿಗೆ ಏನಾಗುತ್ತೆ ಅನ್ನೋದೇ ನಮಗೆ ಇಂಪಾರ್ಟೆಂಟ್. ಬಿಸ್ನೆಸ್ಸಿಗೆ ದುಡ್ಡು ಬಂದರೆ ಬಂದಿದೆ ಅಂತ ಬರ್ಕೊಳ್ತೀವಿ, ನಮ್ಮಿಂದ ದುಡ್ಡು ಹೋದರೆ ಹೋಗಿದೆ ಅಂತ ಬರ್ಕೊಳ್ತೀವಿ. ಅದು ಯಾವಾಗ ಸಾಧ್ಯ ಆಗುತ್ತೆ, ಎಂಟಿಟಿಯನ್ನು ಬಳಸ್ಕೊಂಡು ಇಬ್ಬರನ್ನ ಸಪ್ರೇಟ್ ಅಂತ ನೋಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಓನರು ಬಿಸ್ನೆಸ್ಸು ಬೇರೆ ಬೇರೆ, ನೀವು ನಿಮ್ಮನ್ನು ಯಾರು ಅಂತ ಅಸಂಪ್ಷನ್ ಇಟ್ಕೋಬೇಕಾಗುತ್ತೆ. ಓನರ್ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ಎಲ್ಲ ತಪ್ಪಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಎಲ್ಲ ತಪ್ಪಾಗುತ್ತೆ. ನೀವು ಓನರ್ ಅಲ್ಲ, ನೀವು ಯಾರು ಅಂದ್ಕೋಬೇಕು, ಯು ಆರ್ ಎನ್ ಆರ್ಟಿಫಿಷಿಯಲ್ ಪರ್ಸನ್, ಎ ಬಿಸ್ನೆಸ್ ಅಂದ್ಕೋಬೇಕು. ಅಸ್ಯೂಮ್ ಯು ಆರ್ ದ ಬಿಸ್ನೆಸ್. ಅಫ್ಕೋರ್ಸ್ ಐ ನೋ ಬಿಸ್ನೆಸ್ ಡಸಂಟ್ ಹ್ಯಾವ್ ಎನಿ ಲೈಫ್, ಅದಕ್ಕೆ ಯಾವುದೇ ರೀತಿಯಾದಂಥ ಜೀವ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಜೀವ ಇದೆ ಅಂತ ಅಂದ್ಕೊಳ್ಳಿ. ಬಿಸ್ನೆಸ್ ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿದ್ದರಿಂದ ನೀವೇ ನಿಮ್ಮನ್ನು ಬಿಸ್ನೆಸ್ ಅಂದ್ಕೊಳ್ಳಿ.
ನೀವೇನೇನು ಥಿಂಕ್ ಮಾಡ್ತೀರೋ, ನಿಮಗೇನೇನು ಎಫೆಕ್ಟ್ ಆಗುತ್ತೋ ಅದೆಲ್ಲ ಬಿಸ್ನೆಸ್ಸಿಗೆ ಆಗುತ್ತೆ. ಹೌದು, ನಿಮಗೇನೇನು ಎಫೆಕ್ಟ್ ಆಗುತ್ತೋ ಅದೆಲ್ಲ ಬಿಸ್ನೆಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಅಸ್ಯೂಮ್ ಐ ಆಮ್ ದ ಬಿಸ್ನೆಸ್. ಸೊ ನನಗೀಗ ಜೀವ ಇದೆ ಅಂತ ಅಂದ್ಕೊಂಡ್ರೆ ನಾನು ಏನು ಥಿಂಕ್ ಮಾಡ್ತೀನೋ ಅದೆಲ್ಲ ಬಿಸ್ನೆಸ್ ಥಿಂಕ್ ಮಾಡಿದಾಗ. ಈಗ ನಾನು ಬಿಸ್ನೆಸ್, ನನ್ನ ಹತ್ರ 0 ರೂಪಾಯಿ ಇದೆ. ಹಾಗಾದರೆ ನನಗೆ ದುಡ್ಡು ಕೊಟ್ಟವನು ಯಾರು? ಓನರ್. ಹಾಗಾದರೆ ಓನರ್ ನನಗೆ ದುಡ್ಡು ಕೊಟ್ಟರೆ ನಾನೇನು ಮಾಡ್ತೀನಿ? ಐ ರಿಸೀವ್ ದ ಕ್ಯಾಶ್ ಇನ್ ದ ನೇಮ್ ಆಫ್ ಕ್ಯಾಪಿಟಲ್. ಆಫ್ ಕೋರ್ಸ್ ಐ ರಿಸೀವ್ ದ ಕ್ಯಾಶ್. ಈಗ ನನ್ನ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ನೇಚರ್ ಏನಾಯ್ತು, ನಂದು ಫೈನಾನ್ಷಿಯಲ್ ಪೊಸಿಷನ್ ಏನಾಯ್ತು, ನಂದು ಹಣಕಾಸಿನ ಸ್ಥಿತಿ ಏನಾಯ್ತು, ನಂದು ವ್ಯತ್ಯಾಸ ಆಯಿತು. ಹಾಗಾದರೆ ನಾನು ನನ್ನ ಲೆಕ್ಕದಲ್ಲಿ ನನಗೇನಾಗಿದೆ ಅಂತ ಬರ್ಕೋಬೇಕಲ್ಲ. ನಾನು ಅಂದರೆ ಯಾರಿಲ್ಲ, ಬಿಸ್ನೆಸ್. ಏನಾಯಿತು, ನನಗೆ 0 ರೂಪಾಯಿ ಇದ್ದಿದ್ದು ನನ್ನ ಹತ್ರ 5 ಲಕ್ಷ ರೂಪಾಯಿ ಕ್ಯಾಶ್ ಇನ್ಕ್ರೀಸ್ ಆಯಿತು. ಹಾಗಾದರೆ ಐ ಹ್ಯಾವ್ ರಿಸೀವ್ಡ್ ಎ ಕ್ಯಾಶ್ ಅಂತ ಅರ್ಥ ಮಾಡ್ಕೊಳ್ತೀನಿ ಹೊರತು ಗಿವನ್ ಅಂತ ಅರ್ಥ ಮಾಡ್ಕೊಳ್ಳೋದು. ಸಪೋಸ್ ನಾನು ಬಿಸ್ನೆಸ್ಸಿನ ದೃಷ್ಟಿನಲ್ಲಿ ಯೋಚನೆ ಮಾಡಲ್ಲ, ನಾನು ನನ್ನ ಓನರ್ ಅಂತ ಅಂದ್ಕೊಂಡ್ಬಿಟ್ರೆ ನಾನು ಕ್ಯಾಶ್ ಇಸ್ಕೊಂಡವನಾಗಲ್ಲ, ಕೊಟ್ಟವನಾಗ್ತೀನಿ. ಯು ಆರ್ ನಾಟ್ ಹಿಯರ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಓನರ್. ಯು ಆರ್ ಹಿಯರ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಬಿಸ್ನೆಸ್. ಯು ಆರ್ ಹಿಯರ್ ಟು ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಎ ಬಿಸ್ನೆಸ್ ಅಂಡ್ ನಾಟ್ ದ ಓನರ್. Owner is different and business is different. Entity says like that. I repeat again and again the words and the meaning because it is the initial stage. That's why I am trying to feed in your mind the same concept in repeating. Hope you people get some kind of an irritation, but no problem. You just adjust yourself. Otherwise, keep it. ಸೊ ಬಿಸ್ನೆಸ್ಸಿನ ದೃಷ್ಟಿಯಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಓಕೆ, ಬಿಸ್ನೆಸ್ಸಿನ ದೃಷ್ಟಿಯಲ್ಲಿ ನೀವು ಇದನ್ನೆಲ್ಲದನ್ನು ಕೂಡ ನೋಡಿದಾಗ ಮಾತ್ರ ಏನು ಲೆಕ್ಕ ಬರೀಬೇಕು ಅಂತ ಗೊತ್ತಾಗುತ್ತೆ. ಹಾಗಾದರೆ ನೀವು ಬಿಸ್ನೆಸ್ಸು ಒಂದು ವ್ಯವಹಾರ ಬರೀತೀರಿ. ನೆಕ್ಸ್ಟು ಔಟ್ಸೈಡರ್ಸ್ ಯಾರ್ಯಾರ ಜೊತೆ ಮಷಿನರಿನ ನೀವು ಪರ್ಚೇಸ್ ಮಾಡಿದ್ರಿ. ಈಗ ನೋಡಿ ನಿಮ್ಮ ಬಿಸ್ನೆಸ್ಗೆ ಏನಾಯಿತು, ನಿಮಗೇನಾಗುತ್ತೋ ಅದೇ ಬಿಸ್ನೆಸ್ಗಾಗುತ್ತಲ್ವ. ಏನಾಯಿತು, ನಿಮ್ಮ ಹತ್ರ ಇರೋ ಕ್ಯಾಶು ಓನರ್ ಕೊಟ್ಟಿದ್ದನ್ನು 5 ಲಕ್ಷ ಇಸ್ಕೊಂಡಿದ್ರಲ್ಲ, ಅದನ್ನು ಬೇರೆಯವ್ರಿಗೆ ಕೊಟ್ಟರೆ 1 ಲಕ್ಷ, ನಿಮ್ಮ ಹತ್ರ ಕ್ಯಾಶ್ ಡಿಕ್ರೀಸ್ ಆಯಿತು. ಆದರೆ ಮೆಷಿನ್ ಇನ್ಕ್ರೀಸ್ ಆಯಿತು, ಮೆಷಿನ್ ಇಸ್ಕೊಂಡ್ರಲ್ವ ನೀವು, ಇನ್ಕ್ರೀಸ್ ಆಯಿತು. ಈಗ ನಿಮ್ಮ ಹಣಕಾಸಿನ ಸ್ಥಿತಿನಲ್ಲಿ ಕ್ಯಾಶ್ 4 ಲಕ್ಷ ಇದೆ, 1 ಲಕ್ಷ ರೂಪಾಯಿನಷ್ಟು ಮೆಷಿನ್ ಬಂದಿದೆ. 2 ಆಯಿತು ನಿಮ್ಮ ಹತ್ರ ವ್ಯಾಲ್ಯೂ ಇರುವಂತಹ ಥಿಂಗ್ಸ್, ಅಸೆಟ್ಸ್, ಕ್ಯಾಶು, ಮಷಿನರಿ ಅಂತ. ಹಾಗೆ ಮತ್ತೇನೋ ತೊಗೊಂಡ್ಬರ್ತೀರಿ, ಗೂಡ್ಸ್ ತೊಗೊಂಡ್ಬರ್ತೀರಿ. ಈಗ ನಿಮ್ಮ ಹತ್ರ ಗೂಡ್ಸ್ ಹೆಚ್ಚಿಗೆ ಆಯಿತು, ಮತ್ತೆ ಕ್ಯಾಶ್ ರೆಡ್ಯೂಸ್ ಆಯಿತು. ಹಾಗಾಗಿ ನೀವೇನೇ ಯೋಚನೆ ಮಾಡಬಾರ್ದು, ಬಿಸ್ನೆಸ್ ಟ್ರಾನ್ಸಾಕ್ಷನ್ನಲ್ಲಿ ಎಂಟಿಟಿಯಿಂದ ನೆನಪಿಟ್ಕೊಂಡು ಸಪ್ರೇಟ್ ಮಾಡಿಕೊಂಡು ನೀವು ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಲೆಕ್ಕ ಬರೀಬೇಕು. ಬಿಸ್ನೆಸ್ಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಆ್ಯಂಡ್ ನಾಟ್ ಟು ದ ಅದರ್ ಪರ್ಸನ್ಸ್. ಬಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್ ಬಿಟ್ವೀನ್ ದೀಸ್ ಟು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇಷ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮೀನಿಂಗ್. ಸೊ ಇದೇನೋ ಅರ್ಥ ಆಯಿತು. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅವ್ರ ಟ್ರಾನ್ಸಾಕ್ಷನ್ ಅಂದರೆ ಏನು, ಇದು ಇಬ್ಬರ ಮಧ್ಯೆ ನಡೆಯುವಂಥ ಒಂದು ವ್ಯವಹಾರ. ಇದರಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಎಕ್ಸ್ಚೇಂಜ್ ಆಗುತ್ತೆ ಬೆನಿಫಿಟ್ಗೋಸ್ಕರ ಅಂತ ಹೇಳಿ. ನೆಕ್ಸ್ಟು ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ನಾವು ಎಷ್ಟು ಟೈಪ್ಸ್ ಆಗಿ ವಿಂಗಡಣೆ ಮಾಡ್ಬೋದು. ದ ಟೈಪ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಹೌ ಮೆನಿ ಟೈಪ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ದೇರ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇನ್ ಡೀಟೇಲ್. ಬಿಸ್ನೆಸ್ನಲ್ಲೂ ಟ್ರಾನ್ಸಾಕ್ಷನ್ಸಲ್ಲೂ ಟೈಪ್ಸ್ ಇದಾವೆ ಅಂತಂದರೆ ಹೌದು ಇದ್ದಾವೆ. ದುಡ್ಡು ಕೊಡ್ತಿರ್ತೀವಿ, ಸಾಲ ಮಾಡ್ತಿರ್ತೀವಿ, ಹೌದಲ್ವ. ವಸ್ತುವಿಗೆ ವಸ್ತು ಕೊಡ್ತಿರ್ತೀವಿ, ಏನೂ ಮಾಡೋದಿಲ್ಲ ವ್ಯವಹಾರ, ಆದರೂ ಹಣಕಾಸಿನ ಸ್ಥಿತಿನಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಫೈನಾನ್ಷಿಯಲ್ ನೇಚರ್, ಫೈನಾನ್ಷಿಯಲ್ ಪೊಸಿಷನ್ ವ್ಯತ್ಯಾಸ ಆಯಿತು ಅಂದರೆ ಲೆಕ್ಕದಲ್ಲಿ ಬರೀಬೇಕು. ಯಾಕಂತಂದರೆ ಎವ್ರಿ ರುಪಿ ಈಸ್ ಇಂಪಾರ್ಟೆಂಟ್ ಫಾರ್ ಎ ಪ್ರಾಫಿಟ್ ಆರ್ ಲಾಸ್. ಆ್ಯಕ್ಚುಯಲ್ ಟು ನೋ ದ ಆ್ಯಕ್ಚುಯಲ್ ಪ್ರಾಫಿಟ್ ಆರ್ ಲಾಸ್. ದಟ್ಸ್ ವೈ ವಿ ಮೇಂಟೈನ್ each and every economic activity in detail in the books of accounts. So the business transactions are having types. The first one is called cash transaction. ಮೊದಲನೇದನ್ನು ನಾನು ಐಡೆಂಟಿಫೈ ಮಾಡ್ತೀನಿ. ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ಗೆ ಬಂದರೆ ಮೊದಲನೇದು ಯಾವುದಾಗಿರುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಹಿಯರ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕ್ಯಾಶ್ ಟ್ರಾನ್ಸಾಕ್ಷನ್. It is a business transaction, takes place in the business with other party. In this transaction, either the receipt or payment of the cash is going to be happen immediately. Means cash transaction means it is a transaction where the receipt of the cash or payment of the cash takes place immediately in the business.
This type of transactions are called cash transaction. Of course, it also included banking transactions. Cash and bank both are also considered as cash transaction. ಇಲ್ಲ ಸರ್ ನಾವು ಕ್ಯಾಶ್ ಕೊಡಲ್ಲ, ನಾವು ಡಿಜಿಟಲ್ ಪೇಮೆಂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಅದು ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ನೇ ಆಗುತ್ತೆ. ಹಾಗಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಂದರೆ ನೀವೇನನ್ನಾದರೂ ಒಂದು ವ್ಯವಹಾರ ಮಾಡಿ ಇಮಿಡಿಯೇಟಾಗಿ ನೀವು ಕೊಡೋ ದುಡ್ಡಾಗಿದ್ದರೆ ಕೊಟ್ಟರೆ, ಅಥವಾ ನಿಮಗೆ ಬರೋ ದುಡ್ಡಾದರೆ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಆದ ತಕ್ಷಣ ಇಸ್ಕೊಂಡ್ರೆ ಅಂತಹ ಟ್ರಾನ್ಸಾಕ್ಷನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಇಲ್ಲಿ ನಾನು ಕ್ಯಾಶ್ ಕೊಟ್ಟೆ, ಗೂಡ್ಸ್ ಕ್ಯಾಶ್ ಕೊಟ್ಟಿದ್ದೀನಲ್ವಾ, ಕ್ಯಾಶ್ ಟ್ರಾನ್ಸಾಕ್ಷನ್. ಎರಡನೇದು ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. Irrespective of reason, if you paid cash, if you received cash, it should be recorded as a cash transaction. Next, payment of wages. Whatever the amount is, payment of wages, it is also a cash transaction. Commission received. Commission received, that is also a cash transaction. ಪ್ರತಿ ಒಂದನ್ನು ಕೂಡ ನಾವಿಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ. ದುಡ್ಡು ಕೊಟ್ಟರೆ ದುಡ್ಡು ಇಸ್ಕೊಟ್ರೆ. ಸೊ ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಹಾಗಾದರೆ ನೆಕ್ಸ್ಟ್ ಯಾವುದು? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಇದು. ಹಿಯರ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್, ಬಟ್ ಐದರ್ ದ ರಿಸಿಪ್ಟ್ ಆಫ್ ದ ಕ್ಯಾಶ್ or the payment of the cash is going to be postponed to a future definite date. To a future definite date is called credit transaction. ಇಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಬಿಸ್ನೆಸ್ದು, ಆದರೆ ನಾವು ಇಸ್ಕೊಳ್ಳುವಂತಹ ದುಡ್ಡು ಆಗಬಹುದು ಅಥವಾ ನಾವು ಕೊಡುವಂತಹ ದುಡ್ಡು ಆಗ್ಬೋದು, ಅದನ್ನು ನಾವು ಮುಂದಿನ ಎಕ್ಸಾಕ್ಟ್ ಡೇಟ್ಗೆ ಕೊಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತೀನಿ. ಅಂದರೆ ಕ್ಯಾಶ್ ಕೊಡೋದಿದ್ರೆ ಕೊಡೋದಿಲ್ಲ, ಇಸ್ಕೊಳ್ಳೋದಿದ್ರೆ ಇಸ್ಕೊಳ್ಳಲ್ಲ. ಹಾಗಂತೇಳಿ ಕೊಡೋದೇ ಇಲ್ಲ ಅಂತಲ್ಲ, ನಾನು ಅವನಿಂದ ಪಡ್ಕೊಳ್ಳೋದೇ ಇಲ್ಲ ಅಂತಲ್ಲ, ಮುಂದೆ ಇಂಥ ದಿವಸ ಅಂತ ಒಂದು ಅಗ್ರಿಮೆಂಟ್ಗೆ ಬರ್ತೀವಿ. ಅಂತಹ ಟ್ರಾನ್ಸಾಕ್ಷನ್ಸನ್ನು ನಾವೇನಂತ ಕರಿತೀವಿ? ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇದನ್ನ ಬದಲಾಯಿಸ್ಕೊಳ್ಳುತ್ತೆ. ಪರ್ಚೇಸ್ ಆಫ್ ಗೂಡ್ಸ್ ಫ್ರಮ್ ರವಿ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ನಾನಿಲ್ಲಿ ಗೂಡ್ಸ್ ಪರ್ಚೇಸ್ ಮಾಡಿದ್ದೀನಿ ರವಿ ಅನ್ನೋನಿಂದ, ಆದರೆ ಪ್ರಾಬ್ಲಮ್ನಲ್ಲಿ ಸ್ಟೇಟ್ಮೆಂಟಲ್ಲಿ ಸರಿಯಾಗಿ ಹೇಳ್ತಾನೆ ಸೆಂಟೆನ್ಸಲ್ಲಿ, ಆನ್ ಕ್ರೆಡಿಟ್. ಕ್ರೆಡಿಟ್ ಅಂದರೆ ಸಾಲ, ಉದ್ರೆ ವ್ಯಾಪಾರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಉದ್ರೆ ವ್ಯಾಪಾರ. ಇವು ನಗದು ವ್ಯಾಪಾರ, ಇದು ಉದ್ರೆ ವ್ಯಾಪಾರ. ಸೊ ಸಿಂಪಲ್ ಆಗಿ ಹೇಳುವಂಥದ್ದು. ಇಲ್ಲಿ ಸಾಲದ ವ್ಯಾಪಾರ ನಡೆಯುತ್ತೆ. ಕೊಡೋ ದುಡ್ಡು ಇಸ್ಕೊಳ್ಳೋ ದುಡ್ಡನ್ನ ಫ್ಯೂಚರ್ ಡೇಟ್ಗೆ ಮುಂದಕ್ಕೆ ಹಾಕ್ತೀವಿ. ನಾಳೆ ಕೊಡ್ತೀನಿ, ತಿಂಗಳು ಬಿಟ್ಟು ಕೊಡ್ತೀನಿ, 3 ತಿಂಗಳು ಬಿಟ್ಟು ಕೊಡ್ತೀನಿ, ಅಥವಾ ಸಂಜೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇಮ್ಮಿಡಿಯೇಟಾಗಿ ಕ್ಯಾಶ್ ಎಕ್ಸ್ಚೇಂಜ್ ಆಗಲಿಲ್ಲ ಅಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಪರ್ಚೇಸ್ ಆಫ್ ಗೂಡ್ಸ್, ಸೇಲ್ ಆಫ್ ಗೂಡ್ಸ್ ಟು ನವೀನ್ ಆನ್ ಕ್ರೆಡಿಟ್. ವೇಜಸ್ ಡ್ಯೂ, ಡ್ಯೂ ಅಂದರೆ ಬಾಕಿ ಉಳಿಸ್ಕೊಂಡಿದ್ದೀವಿ, ಸಾರಿ. ಕಮಿಷನ್ ರಿಸೀವಬಲ್, ಬರಬೇಕಾಗಿದ್ದ ದುಡ್ಡು ಬಂದಿಲ್ಲ. ಇವೆಲ್ಲ ಕ್ಯಾಶ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸಲ್ಲಿ ಬರ್ತವೆ. ದುಡ್ಡು ಬರೋದು ಹೋಗುವಂಥ, ನಮಗೆ ಬರುವಂಥ. ನೆಕ್ಸ್ಟು ಥರ್ಡ್ ಒನ್, ಬಾರ್ಟರ್ ಟ್ರಾನ್ಸಾಕ್ಷನ್. ಬಾರ್ಟರ್ ಟ್ರಾನ್ಸಾಕ್ಷನ್, ದುಡ್ಡು ಮನುಷ್ಯನ ನಾಗರಿಕತೆ ಬೆಳೆದ ಮೇಲೆ ಬಂದಂಥದ್ದು, ಆದರೆ ಮನುಷ್ಯನ ನಾಗರಿಕತೆ ಬರೋದಕ್ಕಿಂತ ಮುಂಚೆಯಿಂದನೂ ಬಿಸ್ನೆಸ್ ಇದ್ದಂತಹದ್ದು. ಆ ಸಂದರ್ಭದಲ್ಲಿ ಇದ್ದಂತಹದ್ದೇ ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ವಸ್ತು ವಿನಿಮಯ ಪದ್ಧತಿ ಅಂತ ನೀವು ನಿಮ್ಮ ಸ್ಕೂಲ್ ಲೆವೆಲಲ್ಲಿ ಓದಿದ್ದೀರಿ. ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ನಾವು ಪಡ್ಕೊಂಡು ಬರುವಂಥದ್ದು. ಬಹುಶಃ ಈಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಾವು ಚಿಕ್ಕವರಾಗಿದ್ದಾಗ ಅಥವಾ ನೀವು ಚಿಕ್ಕವರಾಗಿದ್ದಾಗ ನೋಡಿರಬಹುದು. ಹಳ್ಳಿಗಳಲ್ಲಿ ಇವತ್ತಿಗೂ ಅಷ್ಟೇ, ನೀವು ಹೊಲದಲ್ಲಿ ಬೆಳೆದಿರುವಂತಹ ಏನನ್ನಾದರೂ ಒಂದು ವಸ್ತುವನ್ನು ಹಾಕಿದರೆ ಅವರಿಗೆ ತೂಕದ ಲೆಕ್ಕಾಚಾರಕ್ಕೆ ಕೊಟ್ಟರೆ ಅದಕ್ಕೆ ಸರಿಸಮನಾದಂಥ ಇನ್ನೊಂದು ವಸ್ತುವನ್ನು ಏನಾದರೂ ಕೊಡ್ತಾರೆ. ಚಿಕ್ಕ ಮಕ್ಕಳುಗಳು ನೋಡಿಬೇಕು, ಒಂದು ಅರ್ಧ kg ರಾಗಿನೋ ಅಥವಾ ಒಂದು ಸೇರು ಅಂತ ಕರಿತೀವಿ. ಬಹಳಷ್ಟು ಮಕ್ಕಳಿಗೆ ಪರಿಚಯ ಇಲ್ಲ ಅದ್ರ ಬರಡು. ಸೊ ಈ ಸೇರುಗಳನ್ನಲ್ಲೋ ಇದರಲ್ಲೋ ತಾವೇ ಹೊಲದಲ್ಲಿ ಬೆಳೆದಿರುವಂಥ ರಾಗಿಗಳನ್ನು ತಗೊಂಡೋಗಿ ಅಂಗಡಿಗಳಿಗೆ ತೂಕದ ಲೆಕ್ಕಾಚಾರಕ್ಕೆ ಹಾಕಿದ್ರೆ ಅವ್ರು ಅದಕ್ಕೆ ಸರಿಯಾದಂತಹ ಒಂದು ಮಿಠಾಯಿನ ಕೊಡ್ತಾರೋ ಅಥವಾ ಒಂದು ಚಾಕ್ಲೇಟನ್ನು ಏನೋ ಒಂದು ಕೊಟ್ಟು ಕಳಿಸ್ತಾರೆ. ಈ ಟ್ರಾನ್ಸಾಕ್ಷನ್ ಇದೆಯಲ್ಲ, ಇದನ್ನು ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತ ಕರೆಯೋಣ. ಸೊ ಇಲ್ಲಿ ಕ್ಯಾಶು ಕೊಡಲಿಲ್ಲ, ಕ್ಯಾಶ್ ಇಸ್ಕೊಳ್ಳಲಿಲ್ಲ, ಹಾಗಂತ ಹೇಳಿ ಸಾಲ ಆಯ್ತಾ ಇಬ್ಬರ ಮಧ್ಯ? ಇಲ್ಲ.
ವಸ್ತುವಿಗೆ ಇನ್ನೊಂದು ವಸ್ತು ವಿನಿಮಯ ಆಯ್ತಲ್ವಾ, ಅದನ್ನು ನಾವು ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಪರ್ಚೇಸ್ ಆಫ್ ಮಷಿನರಿ ಫಾರ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ನನ್ನ ಹತ್ರ ಗೂಡ್ಸ್ ಇದೆ, ಸರಕಿದೆ, ಅದಕ್ಕೆ ಬದಲಾಗಿ ನಾನೊಂದು ಮೆಷಿನ್ ಪರ್ಚೇಸ್ ಮಾಡ್ತೀನಿ, ಸರಕನ್ನು ಕೊಡ್ತೀನಿ. ಪರ್ಚೇಸ್ ಆಫ್ ವೆಹಿಕಲ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಅದರ್ ವೆಹಿಕಲ್ಸ್. ಇದನ್ನು ನೋಡಿದ್ದೀರಿ ನೀವು ಇತ್ತೀಚೆಗೆ, ಈ ಬೋರ್ಡ್ಗಳು ಆಗ್ತವೆ ನೋಡಿ. ಅಂದರೆ 100% ಬಾರ್ಟರ್ ಟ್ರಾನ್ಸಾಕ್ಷನ್ ಇಲ್ಲ ಇವತ್ತು, ಒಪ್ಕೊಳ್ಳೋಣ ಕೆಲವು ಕಡೆ, ಆದರೆ ಪಾರ್ಷಿಯಲ್ ಇರುವಂತಹದ್ದಿದೆ. ಎಕ್ಸಾಂಪಲ್, ಬೋರ್ಡ್ಗಳು ಹಾಕಿರ್ತಾರೆ ನೋಡಿ ಎಲ್ಲಾದರೂ ಒಂದು ಕಡೆ ಎಕ್ಸಿಬಿಷನ್ಸ್ ಇಟ್ಟಾಗ, ನಿಮ್ಮಲ್ಲಿರುವಂಥ ಹಳೆ ಸ್ಕೂಟರ್ಸ್ ಯಾವುದಾದ್ರೂ ಇದ್ದರೆ, ಬೈಕ್ ಯಾವುದಾದ್ರೂ ಇದ್ದರೆ ಅದನ್ನು ತೊಗೊಂಡು ಬನ್ನಿ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಡಿ, ನಾವು ನಿಮಗೆ ಒಂದು ಹೊಸ ಬೈಕ್ ಕೊಡ್ತೀವಿ ಅಂತ. ಹಾಗಾದರೆ ಬೈಕಿನ ಬೆಲೆ 45,000 ರೂಪಾಯಿ ಇರುತ್ತೆ. ನಿಮ್ಮ ಹತ್ರ ಇರೋ ಹಳೆ ಸ್ಕೂಟರ್ ನೀವು ತೊಗೊಂಡು ಬಂದರೆ, ಬೈಕ್ ತೊಗೊಂಡು ಬಂದರೆ ಅದನ್ನು 15,000 ರೂಪಾಯಿಗೆ ಲೆಕ್ಕಾಚಾರ ಮಾಡ್ಕೊಳ್ತಾರೆ. ಹಾಗಾದರೆ ಇನ್ನೂ 30,000 ನೀವು ಅವ್ರಿಗೆ ಕ್ಯಾಶ್ ಕೊಡ್ತೀರಿ. ನೀವು ಕೊಟ್ಟಿದ್ದು 30,000 ಕ್ಯಾಶು, 15,000ಕ್ಕೆ ಬೈಕು, ನಿಮಗೆ ಹೊಸದು ಕೊಟ್ಟಿದ್ದೆಷ್ಟು ಅವರು 45,000 ರೂಪಾಯಿ ಬೈಕು. ಹಾಗಾಗಿ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇದೆ. ಇವತ್ತು ಪಾರ್ಷಿಯಲ್ ಬಾರ್ಟರ್ ಟ್ರಾನ್ಸಾಕ್ಷನ್ ಇದೆ, ಎಕ್ಸ್ಚೇಂಜ್ ಮೇಳ ಅಂತಲೇ ನಡೀತದೆ. ಮನೆಗಳಲ್ಲಿ ಗೊತ್ತಿರುತ್ತೆ, ಕೇಳಿ ನೋಡಿ, ಹಳೆ ಕುಕ್ಕರ್ ಕೊಟ್ಟು ಹೊಸದು ತಗೊಂಡು ಬಂದ್ರಿ, ಹಳೆ ಮಿಕ್ಸರ್ ಗ್ರೈಂಡರ್ ಕೊಟ್ಟು ಹೊಸದು ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಲ್ಲಿ ಬಾರ್ಟರ್ ಟ್ರಾನ್ಸಾಕ್ಷನ್ಸ್ ಇದ್ದಾವೆ. ಇದು 3ನೇದು. ನೆಕ್ಸ್ಟು 4ನೇದೊಂದಿದೆ, ಅದು ಯಾವುದಪ್ಪ ಅಂತಂದರೆ ಪೇಪರ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಪೇಪರ್ ಟ್ರಾನ್ಸಾಕ್ಷನ್ ಏನು ಸರ್ ಇದು ಪೇಪರ್ ಟ್ರಾನ್ಸಾಕ್ಷನ್ ಅಂತಂದರೆ? ಬಹಳ ಸಿಂಪಲ್ ಅಲ್ವಾ, ದುಡ್ಡು ಕೊಟ್ಟರೆ ದುಡ್ಡು ಇಸ್ಕೊಂಡ್ಬರ್ತೀವಿ, ಹಾಗೆ ಪೇಪರ್ ಕೊಟ್ಟು ಇಸ್ಕೊಂಬರೋದ, ಪರ್ಚೇಸ್ ಮಾಡ್ಕೊಂಡು ಬರೋದ ಅಲ್ಲ. ಪೇಪರ್ ಟ್ರಾನ್ಸಾಕ್ಷನ್ ಮೀನ್ಸ್ ಆ್ಯಕ್ಚುಲಿ ದೀಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ನೆವರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 ಪಾರ್ಟೀಸ್. ಇಲ್ಲೆಲ್ಲದಕ್ಕೂ ಇಬ್ಬರು ಬೇಕು ನಮಗೆ, ಆದರೆ ಇಲ್ಲಿ ಇಬ್ಬರು ಅವಶ್ಯಕತೆನೇ ಇಲ್ಲ. In reality, this transaction never takes place with other party of a business. ಬಿಸ್ನೆಸ್ಸಿನ ಇನ್ನೊಬ್ಬ ಪಾರ್ಟಿ ಜೊತೆ ನಡೆಯೋದೇ ಇಲ್ಲ. ಬಟ್ ಬಿಕಾಸ್ ಆಫ್ some reasons, due to wear and tear of a business, happenings of the business, because of efflux of the time pass ಆಗುವಂತಹದ್ರಿಂದ the financial position of the business is going to be increased or decreased. And such increase or decrease of a financial position of a business affects our profit or loss. That's why we need to consider these type of transactions also. Means ಇದು ಇಬ್ಬರ ಮಧ್ಯೆ ಆಗುವಂತಹ ಟ್ರಾನ್ಸಾಕ್ಷನ್ನೇ ಅಲ್ಲ, ಆದರೂ ಬಿಸ್ನೆಸ್ಸಿನಲ್ಲಿ ಆಗುವಂತಹ ಕೆಲವು ಕಾನ್ಸಿಕ್ವೆನ್ಸಸ್ ಇಂದ, ಸಂದರ್ಭಗಳಿಂದ ಬಿಸ್ನೆಸ್ಸಿನ ಹಣಕಾಸಿನ ಸ್ಥಿತಿ ಹೆಚ್ಚಾಗಬಹುದು, ಹಣಕಾಸಿನ ಸ್ಥಿತಿ ಕಡಿಮೆ ಆಗಬಹುದು. ಇಂತಹ ಟ್ರಾನ್ಸಾಕ್ಷನ್ಸನ್ನು ನಾವು ಕೈ ಬಿಡೋಕೆ ಬರಲ್ಲ. ಯಾಕೆಂತಂದರೆ ಎವ್ರಿ ಎಕನಾಮಿಕ್ ಇವೆಂಟಿನ ಲೆಕ್ಕದಲ್ಲಿ ಬರೆದ್ರೆ ಮಾತ್ರ ಪ್ರಾಫಿಟ್ ಲಾಸ್ ಸರಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಅವನ್ನೂ ಬರೀಬೇಕು, ಅವನ್ನ ನಾವು ಪೇಪರ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಹಿಯರ್ ದ ವರ್ಡ್ ಪೇಪರ್ ಮೀನ್ಸ್ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ ಮೀನ್ಸ್ ಅಕೌಂಟಿಂಗ್ ಬುಕ್. We can call it as accounting book. Accounting book ಪೇಪರ್ ಅಂತಂದರೆ ಬುಕ್ ಟ್ರಾನ್ಸಾಕ್ಷನ್ ಇದು. ಅಂದರೆ ಪೇಪರ್ನಲ್ಲಿ ಮಾತ್ರ ಎಂಟ್ರಿ ಮಾಡ್ತೀವಿ, ಬುಕ್ಕಲ್ಲಿ ಮಾತ್ರ ಎಂಟ್ರಿ ಮಾಡ್ತೀವಿ. ರಿಯಾಲಿಟಿನಲ್ಲಿ ಇದು ಇನ್ನೊಬ್ಬರ ಜೊತೆ ಆಗಿರುವಂಥದ್ದು ಆಗಿರೋಲ್ಲ ಟ್ರಾನ್ಸಾಕ್ಷನ್, ಅಂಥವನ್ನ ಪೇಪರ್ ಟ್ರಾನ್ಸಾಕ್ಷನ್ ಅಂತೀವಿ. ಎಕ್ಸಾಂಪಲ್, ಡಿಪ್ರಿಸಿಯೇಷನ್ ಅಂತ ಒಂದು ವರ್ಡ್ ಬರುತ್ತೆ ಪ್ರಾಬ್ಲಮ್. ಡಿಪ್ರಿಸಿಯೇಷನ್ ಮೀನ್ಸ್ ರೆಡ್ಯೂಸಿಂಗ್ ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್. ಆಸ್ತಿಯ ಬೆಲೆ, ಫಿಕ್ಸೆಡ್ ಅಸೆಟ್ಸಿನ ಬೆಲೆ, ಫಿಕ್ಸೆಡ್ ಅಸೆಟ್ ಮುಂದೆ ಹೇಳೋಣ ಅದ್ರ ಬಗ್ಗೆ. ಆಸ್ತಿಯ ಬೆಲೆ ಕಡಿಮೆ ಆಗುವಂತಹದ್ದು ಡಿಪ್ರಿಸಿಯೇಷನ್. ಈಗ ಫಾರ್ ಎಕ್ಸಾಂಪಲು ಏನು ಮಾಡ್ತಾ ಹೋಗ್ತೀವಿ ಅಂದರೆ, ಒಂದು ಹೊಸ ಬೈಕ್ ತೊಗೊಂಡು ಬರ್ತೀರಿ, ಒಂದು 45,000 ರೂಪಾಯಿ ಕೊಟ್ಟು ನೀವು ಇಟ್ಕೊಳ್ತೀರ ಅದನ್ನು ಬೈಕ್ನ. ಅದನ್ನು ಯೂಸೇ ಮಾಡಲ್ಲ ಅಂತ ಅಂದ್ಕೊಳ್ರಿ. ಆದರೆ ಒಂದು ತಿಂಗಳಾದ್ಮೇಲೆ ನಿಮ್ಗೆ ಯಾಕೋ ಆ ಬೈಕ್ ಬೇಡ ಅನಿಸುತ್ತೆ. ಅದನ್ನು ನೀವು ಮಾರಾಟ ಮಾಡಬೇಕು ಅಂತ ಹೋದರೆ ಬೇರೆಯವರಿಗೆ ಸೆಕೆಂಡ್ ಹ್ಯಾಂಡ್ ಆಗಿ 45,000 ರೂಪಾಯಿಗೆ ಅವ್ರು ಕೊಂಡ್ಕೊಳ್ತಾರೆ. ಸಾಧ್ಯನೇ. ಅಟ್ಲೀಸ್ಟ್ 2,000 ರೂಪಾಯಿನಾದರೂ ಕಡಿಮೆ ಕೇಳ್ತಾರೆ. ಭಾಳ ಕಡಿಮೆ ಹೇಳಿದ್ದೀನಿ ನಾನು, 2,000 ರೂಪಾಯಿನಾದರೂ ಕಡಿಮೆ ಕೇಳ್ತಾರೆ. ಹಾಗಾದರೆ 45,000 ರೂಪಾಯಿ ಇದ್ದಂತಹ ಬೈಕಿನ ಬೆಲೆ 43,000 ರೂಪಾಯಿಗೆ ಬಂತು. ನೀವೇನಾದರೂ ಯೂಸ್ ಮಾಡಿದ್ದೀರಾ? ಇಲ್ಲ, ತಂದಿದ್ದು ಹಾಗೇ ಇದೆ ಅಂತೀರಿ, ಬಿಲ್ ಕೂಡ ತೋರಿಸ್ತೀರಿ ನೀವು. ಜಸ್ಟ್ ಎ ಮ್ಯಾಟ್ರ್ ಆಫ್ 1 month ಲೀಡ್ಸ್ ಟು ರೆಡ್ಯೂಸ್ ಆಫ್ 2,000 ರೂಪಾಯಿ. 2,000 ರೂಪಾಯಿ ಕಡಿಮೆ ಆಯಿತು. ಆ 2,000 ರೂಪಾಯಿ ಕಡಿಮೆ ಆಗಿರುವಂಥದ್ದು ಇದೆಯಲ್ಲ, ಅದನ್ನು ನಾನು ಡಿಪ್ರಿಸಿಯೇಷನ್ ಅಂತೀನಿ. ಕನ್ನಡದಲ್ಲಿ ಸವಕಳಿ ಅಂತ ಕರಿತೀವಿ. ಸವೆದು ಹೋಗುವಂತಹದ್ದು. ಆದರೆ ಟೈಮ್ ಪಾಸಿಂದ ಆಗಿದ್ದು, ಪಾಸೇಜ್ ಆಫ್ ಟೈಮಿನಿಂದ ವ್ಯಾಲ್ಯೂವಿಂದ ಇದು ಕಡಿಮೆ ಆಯಿತು.
ಈ ರೀತಿಯಾಗಿ ಕಡಿಮೆ ಆದರೆ ಇದು ಇಬ್ಬರ ಜೊತೆ ಆಗಿರೋ ವ್ಯವಹಾರನ ಅಲ್ಲ, ಯಾಕಂದರೆ ನಾವು ದುಡ್ಡು ಕೊಡಲಿಲ್ಲ, ದುಡ್ಡು ಇಸ್ಕೊಂಡು ಕ್ಯಾಶ್ ಅನ್ನೋಕ್ಕೆ ಬರಲ್ಲ ಅಂತ ಟ್ರಾನ್ಸಾಕ್ಷನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಹಾಗಾದರೆ ಇಲ್ಲಿ ಸಾಲದ ವ್ಯವಹಾರನೂ ಆಗಲಿಲ್ಲ, ಕ್ರೆಡಿಟ್ ಅನ್ನೋಕ್ಕೆ ಬರಲ್ಲ, ಹೋಗಲಿ ವಸ್ತುವಿಗೆ ವಸ್ತು ಬದಲಾಯಿತಾ ಅದು ಆಗಲಿಲ್ಲ, ಬಾರ್ಟರ್ ಅನ್ನೋಕ್ಕೂ ಬರಲ್ಲ. ಆದರೂ ಎಕನಾಮಿಕ್ ಆ್ಯಕ್ಟಿವಿಟಿನೇ, ಆದರೂ ನಮ್ಮ ಹಣಕಾಸಿನ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಅಂದಮೇಲೆ ಲೆಕ್ಕದಲ್ಲಿ ಬರೀಲೇಬೇಕಲ್ಲ. 2,000 ರೂಪಾಯಿ ಪ್ರಾಫಿಟ್ ಕಡಿಮೆ ಆಗುತ್ತೆ ಇದರಿಂದ, ಹೌದಲ್ವಾ? ಹಾಗಾಗಿ ಇದನ್ನು ನಾವು ಡಿಪ್ರಿಸಿಯೇಷನ್ ಅಂತೀವಿ. ಈ ರೀತಿಯ ವರ್ಡ್ಸ್ ಇದ್ದಾವೆ, ಇವನ್ನ ಪೇಪರ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಇವನ್ನ ಲೆಕ್ಕದಲ್ಲಿ ಬರಿಬೇಕಾಗುತ್ತೆ. ಸೊ ಇವೆಲ್ಲವನ್ನು ನಾವೇನಂತ ಕರಿತೀವಿ? ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇವತ್ತು 2 ಇಂಪಾರ್ಟೆಂಟ್ ಟರ್ಮ್ಸಿನ ಮೀನಿಂಗನ್ನು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಎಂಟಿಟಿ. ಎಂಟಿಟಿ ಮೀನ್ಸ್ ಎ ಬಿಸ್ನೆಸ್ ಕನ್ಸರ್ನ್ ಹ್ಯಾವಿಂಗ್ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಐಡೆಂಟಿಫೈಡ್ ಇನ್ ಇಟ್ಸ್ ಓನ್ ನೇಮ್ and according to this owner is separated from the business. That's it. Next, business transaction. It is a transaction means economic activity which takes place in the business with some monetary value. ಹಣಕಾಸಿನಲ್ಲಿ ವ್ಯತ್ಯಾಸ ಆಗುವಂತಹದ್ರಿಂದ ನಡೆಯುವಂತಹದ್ದು ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾರ್ಯಾರ ಮಧ್ಯೆ ಆಗುತ್ತೆ? ಇಂಟರ್ನಲ್ ಪರ್ಸನ್ ಓನರ್ ಅಂಡ್ ಬಿಸ್ನೆಸ್ ಅಂಡ್ ಎಕ್ಸ್ಟರ್ನಲ್ ಪರ್ಸನ್ಸ್ ಔಟ್ಸೈಡರ್ ಮಧ್ಯೆ ಆಗುತ್ತೆ. ಇದರಿಂದ ಹಣಕಾಸಿನಲ್ಲಿ ಬಿಸ್ನೆಸ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಮತ್ತು ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಯಾರ ದೃಷ್ಟಿಯಲ್ಲಿ ಲೆಕ್ಕಗಳನ್ನು ಬರೀಬೇಕಾಗುತ್ತೆ? ಬಿಸ್ನೆಸ್ಸಿನ ದೃಷ್ಟಿಯಲ್ಲಿ ಲೆಕ್ಕಗಳನ್ನು ಬರೀಬೇಕಾಗುತ್ತೆ. ಯು ಹ್ಯಾವ್ ಟು ರೆಕಾರ್ಡ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವಿತ್ ದ ಪರ್ಸ್ಪೆಕ್ಟಿವ್ ಆಫ್ ಬಿಸ್ನೆಸ್. ವಾಟ್ ಹ್ಯಾಪನ್ಸ್ ಟು ದ ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್, ನಾಟ್ ಟು ದ ಅದರ್ ಪಾರ್ಟೀಸ್. ನೆಕ್ಸ್ಟ್, ಇವನ್ನ ನಾವು 4 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ, ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತೀವಿ, ಇನ್ನೊಂದು ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತೀವಿ, ಮತ್ತೊಂದು ಪೇಪರ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಂದರೆ ಯಾವುದೇ ಬಿಸ್ನೆಸ್ನಲ್ಲಿ ಟ್ರಾನ್ಸಾಕ್ಷನ್ ಆದರೆ ಇಮಿಡಿಯೇಟ್ ಕ್ಯಾಶ್ ಪೇಮೆಂಟ್ ಆಗಬೇಕು, ರಿಸಿಪ್ಟ್ ಆಗಬೇಕು, ಅದನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಂದರೆ ದುಡ್ಡು ಟ್ರಾನ್ಸಾಕ್ಷನ್ ಆದಮೇಲೆ ಇಸ್ಕೊಳ್ಳೋದು ಅಥವಾ ಕೊಡುವಂಥದ್ದು. ರಿಸಿಪ್ಟ್ ಆರ್ ಪೇಮೆಂಟ್ ಏನಾಗುತ್ತೆ? ಪೋಸ್ಟ್ಪೋನ್ ಆಗುತ್ತೆ ಫ್ಯೂಚರ್ ಡೆಫಿನೆಟ್ ಪೀರಿಯಡ್ಗೆ. ಬದುಕಿದ್ದಾಗ ಇಸ್ಕೋಬೇಕು ಅನ್ನಂಗಿಲ್ಲ, ಫ್ಯೂಚರ್ ಡೆಫಿನೆಟ್ ಪೀರಿಯಡ್ಗೆ ಆಗಬೇಕದು. ನೆಕ್ಸ್ಟು ಬಾರ್ಟರ್ ಟ್ರಾನ್ಸಾಕ್ಷನ್. For one good or for one thing, other things are going to be exchanged with equal value. Okay. Next, paper transactions. Here, the actual transaction never takes place between 2 parties, but it happens within the business because of some situations. The financial nature of the business, system of the business is going to be increased or decreased. Position is increased or decreased. And that are also going to be recorded in the name of paper transaction. Why it is called paper transaction? They are recorded in the books only. They are not real transactions at all, but they cause for disturbance of financial nature of a business, our business. That's it. Okay. So ಇವನ್ನ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ. ಹಾಗಾದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಎಕನಾಮಿಕ್ ಇವೆಂಟ್ ಆಗಿರಲೇಬೇಕು. ಯಾವುದು ಎಕನಾಮಿಕ್ ಇವೆಂಟ್ ಆಗಿರೋದಿಲ್ವೋ, ನಾನ್ ಎಕನಾಮಿಕ್ ಇವೆಂಟ್ ಆಗಿದೆಯೋ ಅದನ್ನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನೋದೇ ಇಲ್ಲ, ಅದನ್ನು ಲೆಕ್ಕದಲ್ಲಿ ಬರೆಯೋದೇ ಇಲ್ಲ. ಪಾಯಿಂಟ್ ನಂಬರ್ 1 ನೆನ್ಪಿಟ್ಕೊಂಡು. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಬಿಸ್ನೆಸ್ನಲ್ಲಿ ಆಗಬೇಕು, ಎಕನಾಮಿಕ್ ಇವೆಂಟ್ ಆಗಿರಬೇಕು. ಎಕನಾಮಿಕ್ ಇವೆಂಟ್ ಅಂದ್ರೆ ಏನು, ನಾನ್ ಎಕನಾಮಿಕ್ ಇವೆಂಟ್ ಅಂತಂದರೆ ಏನು ಅಂತಂದ್ಬಿಟ್ರೆ, ಯಾರು ಸ್ವಲ್ಪ ಹೊಸಬ್ರು ಇದ್ದೀರಿ ಅವ್ರು ನನ್ನ ಹಳೆ ವೀಡಿಯೋಸನ್ನು ನೋಡಿ, ಅದರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಾನು ಡಿಟೇಲಾಗಿ ಕೊಟ್ಟಿದ್ದೀನಿ. ಎಕನಾಮಿಕ್, ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಮಾತ್ರ ಬರೀತೀವಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಯಾವುದು ಹಣಕಾಸಿನಲ್ಲಿ ವ್ಯತ್ಯಾಸ ಮಾಡಲ್ವೋ ಅದು ನಾನ್ ಎಕನಾಮಿಕ್ ಇವೆಂಟ್, ಅದನ್ನು ಬರೆಯಲ್ಲ ಲೆಕ್ಕದಲ್ಲಿ. ಹಣಕಾಸಿನಲ್ಲಿ ವ್ಯತ್ಯಾಸ ಆದರೆ ಮಾತ್ರ ಬರಿತೀವಿ, ಬರೀ ದುಡ್ಡು ಕೊಟ್ಟೆ ದುಡ್ಡು ಇಸ್ಕೊಂಡ್ರೆ ಅಂದರೆ ಅಲ್ಲ. ಸೊ ಇದನ್ನು ನಾವು ಬರೆಯುವಂಥದ್ದು. ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಇರುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. I have to say one more. Yes. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೈ ಕ್ಲಾಸ್. ಇಷ್ಟೊತ್ತು ನಾನು ಮಾಡಿದಂತಹ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಮುಂದಿನ ವೀಡಿಯೋಸ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಮಾರ್ಕ್ಸ್ ಬೇಸ್ ಆಗಿರುವಂತಹ ಚಾನಲ್ ಅಲ್ಲ, ಇದು ನಾಲೆಡ್ಜ್ ಬೇಸಿಸ್ ಆಗಿರುವಂತಹ ಚಾನಲ್. ಹಾಗಾಗ್ಬಿಟ್ಟು ಇಲ್ಲಿ ನಾವು ನಾಲೆಡ್ಜ್ಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತೀವಿ. ಸ್ವಲ್ಪ ಲೆಂತಿ ವೀಡಿಯೋಸ್ ಆಗುತ್ತೆ, ಆದರೆ ಇದು ನಿಮಗೆ ಲೈಫ್ ಟೈಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಹೆಚ್ಚಿನದಾಗಿ ಕನ್ನಡ ಯಾಕೆ ಸರ್ ಬಳಸ್ತಾ ಇದ್ದೀರಿ ಅಂತಂದರೆ ಕಾರಣ ಇಷ್ಟೇ, ಇದರಲ್ಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ಮಕ್ಕಳನ್ನ ನಾವು ದೃಷ್ಟಿಲಿಟ್ಕೊಂಡು ಹೆಚ್ಚಿನದಾಗಿ ಹೇಳ್ತಾ ಹೋಗ್ತಾ ಇದ್ದೀವಿ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನಿಂಗ್ ಯು ಇನ್
ರೀಜನಲ್ ಲ್ಯಾಂಗ್ವೇಜ್, ಅವರ್ ರೀಜನಲ್ ಲ್ಯಾಂಗ್ವೇಜ್, ಮದರ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ನಿಮಗೆ